ಇಂದ ಇವತ್ತುವರೆಗೂ ನಮ್ಮನ್ನು ದುಡಿಸ್ಕೊಂಡ ಸರ್ಕಾರ ನಮ್ಮ ವಯಸ್ಸನ್ನು ತಗೊಂಡಿದೆ, ನಮ್ಮ ಬುದ್ಧಿವಂತಿಕೆಯನ್ನು ತಗೊಂಡಿದೆ. ಈಗ ಮಧ್ಯೆ ಮಾತ್ರ ಹೈಕೋರ್ಟ್ ನಿರ್ದೇಶನ ಇದೆ ಅಂತೇಳಿ UGC ನಿಯಮಾವಳಿನ ಜಾರಿಗೆ ತರಕ್ಕೆ ಪ್ರಯತ್ನ ಪಟ್ಟಿದೆ ಸರ್. UGC ನಿಯಮಾವಳಿಯಂತೆ ಈಗ ಕೌನ್ಸಿಲಿಂಗ್ ನಡೀತಾ ಇದೆ. ಅದರಿಂದ ಹೊರಗಡೆ ಇರೋರು 6069 ಅತಿಥಿ ಉಪನ್ಯಾಸಕರು ಹೊರಗಡೆ ಉಳ್ಕೊಂಡಿದ್ದಾರೆ ಸರ್. ಅಂದರೆ 18 ವರ್ಷ, 15 ವರ್ಷ, 20 ವರ್ಷ ಕೆಲಸ ಮಾಡಿ 22 ವರ್ಷ ಅವರೆಲ್ಲ ಹೊರಗಡೆ ಇದ್ದಾರೆ. ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು, ನೀವು ಏನೇನಕ್ಕೋ ವಿಶೇಷ ಅಧಿನಿಯಮ ಜಾರಿ ಮಾಡ್ತೀರಿ, ಸುಗ್ರೀವಾಜ್ಞೆ ತರ್ತೀರಿ, ಅತಿಥಿ ಉಪನ್ಯಾಸಕರ 6000 ಕುಟುಂಬಗಳು ಬೀದಿ ಕೊಡ್ತವೆ. ಅದಕ್ಕಾಗಿ ನಾವು ಬೆಳಗಾವಿ ಅಧಿವೇಶನದಲ್ಲಿ ಅತಿಥಿ ಉಪನ್ಯಾಸಕರ ಹಿತ ಕಾಯುವಂಥ ಒಂದು ಬಿಲ್ಲನ್ನು ಪಾಸ್ ಮಾಡಬೇಕು. ಈಗೇನು ಕೌನ್ಸಿಲಿಂಗ್ ನಡೀತಿದೆ ಅದನ್ನು ತಡೆ ಹಿಡಿದು UGC UGC ಅನ್ನುವಂಥ ತಾರತಮ್ಯ ಮಾಡದೆ ಎಲ್ಲರನ್ನೂ ಉದ್ಯೋಗದಲ್ಲಿ ತಗೊಳ್ಳೋ ಪ್ರಯತ್ನ ಮಾಡಬೇಕು. ಯಾಕಂದರೆ ಸರ್, ಸರ್ಕಾರಿ ಉದ್ಯೋಗಕ್ಕಾದರೆ UGC ನಿಯಮಾವಳಿ ತಗೊಳ್ಳಿ ಸರ್. ನಾವು ತಾತ್ಕಾಲಿಕ ಹೆಚ್ಚುವರಿ ಕಾರ್ಯಭಾರಕ್ಕೆ ನಾವು ಕೆಲಸ ಮಾಡೋರಿಗೆ ನಮಗೆ ನಿಯಮಾವಳಿ ಗುರಾಣಿ ಮುದ್ದೆ ಇಟ್ಟರೆ ಈ ಕುಟುಂಬಗಳೆಲ್ಲ ಬೀದಿ ಬಂದಿದೆ ನೋಡಿ ಸರ್. ಇವ್ರಿಗೆ 52 ವರ್ಷ ಆಗಿದೆ ಸರ್, ಇವ್ರಿಗೆ 54 ವರ್ಷ ಆಗಿದೆ, ನನಗೆ 51 ವರ್ಷ ಸರ್. 22 ವರ್ಷ ಈ ಇಲಾಖೆಗೆ ಸೇವೆ ಮಾಡಿದ್ದೀವಿ ನಾವು. ಅದು ಈಗ ನಾವು ಕ್ವಾಲಿಫೈಡ್ ಇಲ್ಲ ಅಂತ ಆಚೆ ಕಳಿಸ್ಬಿಟ್ರೆ ಈಗ ನಾವು ಕುಟುಂಬಕ್ಕೆ ಕಟ್ಕೊಂಡು ನಮ್ಮನ್ನೇ ನಂಬ್ಕೊಂಡು ಅಪ್ಪ ಅಮ್ಮ ಇರ್ತಾರೆ. ಈ ವಯಸ್ಸಲ್ಲಿ ಅನಾರೋಗ್ಯನೂ ತುತ್ತಾಗಿರ್ತಾರೆ ಉಪನ್ಯಾಸಕರು.